ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ನೋಟಿಫಿಕೇಷನ್ ಮುಖಾಂತರ ನೀವು ಜಲ್ದಿ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏಪ್ರಿಲ್ ತಿಂಗಳ 13ನೇ ತಾರೀಕಿನ ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಸಂಭವಿಸಿದ್ದು ಯಾವಾಗ? ಇದಕ್ಕೆ ಸರಿಯಾದ ಉತ್ತರ 1919 ಏಪ್ರಿಲ್ 13. 1919 ಏಪ್ರಿಲ್ 13ರಂದು ಪಂಜಾಬ್ನ ಅಮೃತಸರದಲ್ಲಿ ಸಂಭವಿಸಿದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಎಂದಿಗೂ ಮರೆಯಲಾಗದ ಪ್ರಮುಖ ಘಟ್ಟವಾಗಿದೆ. ಯಾವುದು ಈ ಜಲಿಯನ್ ವಾಲಾಬಾಗ್ ಯಾವಾಗ ನಡೀತಂದರೆ 1919 ಏಪ್ರಿಲ್ 13ರಂದು ಪಂಜಾಬ್ನಲ್ಲಿ ಅಮೃತಸರದಲ್ಲಿ ಸಂಭವಿಸಿದೆ ಜಲಿಯನ್ ವಾಲಾಬಾಗ್. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಸಂಭವಿಸಿ 105 ವರ್ಷಗಳಾಗಿವೆ. ಎಷ್ಟು? 105 ವರ್ಷಗಳಾಗಿವೆ. ಅಮೃತಸರ್ ಹತ್ಯಾಕಾಂಡ ಎಂದು ಕರೆಯಲ್ಪಡುವ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು 13 ಏಪ್ರಿಲ್ 1919 ಬೈಸಾಖಿ ಹಬ್ಬದಂದು ನಡೆಯಿತು. ಏನಪ್ಪ ಅಂತಂದರೆ, ಅಮೃತಸರ್ ಎಂಬ ಹತ್ಯಾಕಾಂಡ ಎಂದು ಕರೀತಾರಲ್ಲ, ಆ ಜಲಿಯನ್ ವಾಲಾಬಾಗ್ ಭಾಗದಲ್ಲಿ 1919 ಏಪ್ರಿಲ್ 13ರಂದು ಬೈಸಾಖಿ ಹಬ್ಬದ ದಿನದಂದು ಈ ಜಲಿಯನ್ ವಾಲಾಬಾಗ್ ನಡೆಯಿತು. ಏನಪ್ಪ ಅಂತಂದರೆ, ಇದು ಪಂಜಾಬ್ನ ಅಮೃತಸರ್ ಜಲಿಯನ್ ವಾಲಾಬಾಗ್ನಲ್ಲಿ ಹಬ್ಬವನ್ನು ಆಚರಿಸಲು ಮತ್ತು ಭಾರತದ ಸ್ವಾತಂತ್ರ್ಯ ನಾಯಕರಾದ ಸೈಫುದ್ದೀನ್ ಕಿಲ್ಜ್ಲೂ ಮತ್ತು ಡಾಕ್ಟರ್ ಸತ್ಯಪಾಲ್ ಅವರ ಬಂಧನವನ್ನು ವಿರೋಧಿಸಿ ಶಾಂತಿಯುತವಾಗಿ ಹೋರಾಟ ನಡೆಸಲು ಜನರು ದೊಡ್ಡ ಗುಂಪು ಜಮಾ ಆಗಿತ್ತು. ಅಂದರೆ ಪಂಜಾಬ್ನ ಅಮೃತಸರದಲ್ಲಿ ಬೈಸಾಖಿ ಹಬ್ಬ ದಿನದಂದು ಅವರು ಆಚರಿಸಲು ಜಲಿಯನ್ ವಾಲಾಬಾಗ್ನಲ್ಲಿ ಎಲ್ಲರೂ ಸೇರಿದ್ದರು. ಯಾಕಪ್ಪ ಅಂತಂದರೆ, ಅವರ ನಾಯಕರಾದ ಸೈಫುದ್ದೀನ್ ಕಿಲ್ಜ್ಲೂ ಮತ್ತು ಸತ್ಯಪಾಲ್ ಅವರ ಬಂಧನವನ್ನು ವಿರೋಧಿಸಿ ಅವರು ಶಾಂತಿಯುತವಾಗಿ ಹೋರಾಟ ಮಾಡಕತ್ತಿದ್ದರು. ಆ ಹೋರಾಟ ಮಾಡುವ ಸಂದರ್ಭದಲ್ಲಿ ಸಾರ್ವಜನಿಕ ಸಭೆಗೆ ಪ್ರತಿಯಾಗಿ ಆಂಗ್ಲೋ ಇಂಡಿಯನ್ ಬ್ರಿಗೇಡಿಯರ್ REH ಡಯರ್ ಅವರು ತನ್ನ ಗೋರ್ಖಾ ಬ್ರಿಟಿಷ್ ಭಾರತೀಯ ಸೇನಾ ಘಟಕಗಳೊಂದಿಗೆ ಪ್ರತಿಭಟನಾಕಾರರನ್ನು ಸುತ್ತುವರೆದರು. ಅಂದರೆ ಈ ಬ್ರಿಗೇಡಿಯರ್ REH ಡಯರ್ ಇವರು ಆ ಶಾಂತಿಯುತವಾಗಿ ಸಭೆ ಸೇರಿದ್ರಲ್ಲ, ಅವರ ಸುತ್ತವನ್ನು ಸೈನಿಕರನ್ನು ನಿಂದಿಸಿದರು, ಆಕ್ರಮಣ ಮಾಡಿದರು. ತದನಂತರ ಅವರು ತನ್ನ ಪಡೆಗಳೊಂದಿಗೆ ನಿರ್ಗಮನ ತಡೆದು ನಂತರ ಯಾವುದೇ ಎಚ್ಚರಿಕೆ ಇಲ್ಲದೆ ಗುಂಪಿಗೆ ಮೇಲೆ ಗುಂಡು ಹಾರಿಸುವಂತೆ ಆದೇಶಿಸಿದರು. ಅಂದರೆ ಇಲ್ಲಿ ಎಲ್ಲರೂ ಸಭೆ ಸೇರಿದ್ರಲ್ಲ ಶಾಂತಿಯುತವಾಗಿ, ಇವರ ಸುತ್ತುವರೆದು ಇವರ ಮೇಲೆ ಗುಂಡಿನ ಸುರಿಮಳೆಯನ್ನು ಸುರಿಸಿದರು. ಯಾರು? ಡಯರ್ ಅವರು ಬ್ರಿಟಿಷ್ ಸೇನಾಧಿಪತಿ ಆಗಿರ್ತಾರೆ, ಅಧಿಕಾರಿ. ಅದೇ ಈ ಸಂದರ್ಭದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಮತ್ತು ಮಹಾತ್ಮ ಗಾಂಧೀಜಿಯವರು ದಾಳಿಯನ್ನು ಖಂಡಿಸಿದರು. ಅವರು ಮತ್ತು ಕ್ರಮವಾಗಿ ಬ್ರಿಟಿಷ್ ನೈಟ್ಹುಡ್ ಮತ್ತು ಕೈಸರ್-ಇ-ಹಿಂದ್ ಪದಕಗಳನ್ನು ತ್ಯಜಿಸಿದರು. ಯಾರು? ರವೀಂದ್ರನಾಥ್ ಟ್ಯಾಗೋರ್ ಮತ್ತು ಮಹಾತ್ಮ ಗಾಂಧೀಜಿ. ರವೀಂದ್ರನಾಥ್ ಟ್ಯಾಗೋರ್ ಅವರು ಬ್ರಿಟಿಷ್ ನೈಟ್ಹುಡ್ ಪ್ರಶಸ್ತಿಯನ್ನು ಮತ್ತು ಗಾಂಧೀಜಿಯವರು ಕೈಸರ್-ಇ-ಹಿಂದ್ ಪದಕಗಳನ್ನು ಅವರು ಬ್ರಿಟಿಷರಿಗೆ ಹಿಂತಿರುಗಿಸಿದರು. ಅದೇ ರೀತಿ ಘಟನೆ ನಡೆದ ನಂತರ ಹಂಟರ್ ಕಮಿಷನ್ ತನ್ನ ವರದಿಯನ್ನು ಸಲ್ಲಿಸಿದ ನಂತರ ಜನರಲ್ ಡಯರನ್ನು ಕರ್ತವ್ಯದಿಂದ ತೆಗೆದಲಾಯಿತು. ಅಂದರೆ ಈ ಹೋರಾಟದ ನ್ಯಾಯಾಧೀಶರಾಗಿರುವ ಕಮಿಷನರ್ ವರದಿಯನ್ನು ಹಂಟರ್ ಕಮಿಷನ್ ಹೇಳಿತಲ್ಲ, ಆ ಕಮಿಷನರನ್ನು ವರದಿ ಸಲ್ಲಿಸಿದ ನಂತರ ಈ ಬ್ರಿಟಿಷ್ ಅಧಿಕಾರಿಯಾಗಿರುವ ಜನರಲ್ ಡಯರನ್ನು ಕರ್ತವ್ಯದಿಂದ ತೆಗೆದುಹಾಕಲಾಯಿತು. ತದನಂತರ ಏನಾಯ್ತಪ್ಪ ಅಂದರೆ, ಇವರು ಇಂಗ್ಲೆಂಡಿಗೆ ಹೋದರು. ಆ ಇಂಗ್ಲೆಂಡ್ನಲ್ಲಿ ಇವರನ್ನು ಕೊಲೆ ಮಾಡಲೆಂದು ಭಾರತದಿಂದ ಒಬ್ಬ ವ್ಯಕ್ತಿ ಹೋಗಿ ಕೊಲೆನೂ ಮಾಡಿದ. ಹಾಗಾದರೆ ಇಂಗ್ಲೆಂಡಿಗೆ ಹೋಗಿ ಜನರಲ್ ಡಯರನ್ನು ಕೊಲೆ ಮಾಡಿದ ವ್ಯಕ್ತಿ ಯಾರು? ಅವರ ಹೆಸರನ್ನು ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 2027 ವಿಶ್ವಕಪ್ ಆತಿಥ್ಯ ರಾಷ್ಟ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಕಳೆದ ವರ್ಷ ಭಾರತದಲ್ಲಿ ಏಕದಿನ ವಿಶ್ವಕಪ್ ಅದ್ಧೂರಿಯಾಗಿ ನಡೆಯಿತು. ಈ ವಿಶ್ವಕಪ್ನಲ್ಲಿ
ಆಸ್ಟ್ರೇಲಿಯಾ ತಂಡ ಟೀಮ್ ಇಂಡಿಯಾವನ್ನು ಮಣಿಸಿ ಮತ್ತೊಮ್ಮೆ ವಿಶ್ವಕಪ್ ಟ್ರೋಫಿಯನ್ನು ಜಯಿಸಿತು. ಅಂದರೆ ಹೋದ ವರ್ಷ ಇಂಡಿಯಾದಲ್ಲಿ ನಡೆದ ವಿಶ್ವಕಪ್ನಲ್ಲಿ ಭಾರತವನ್ನು ಸೋಲಿಸಿ ಆಸ್ಟ್ರೇಲಿಯಾ ಕಪ್ಪನ್ನು ಗೆದ್ದುಕೊಂಡಿತು. ಭಾರತ ರನ್ನರಪ್ ಆಯಿತು. ಅದೇ ರೀತಿಯಾಗಿ ICC ಏಕದಿನ ವಿಶ್ವಕಪ್ 2027ರ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ ಮತ್ತು ನಮೀಬಿಯಾ ದೇಶಗಳು ಜಂಟಿಯಾಗಿ ಆಯೋಜಿಸುತ್ತಿದ್ದಾವೆ. ಅಂದರೆ ಈ 2027ರ ವಿಶ್ವಕಪ್ ಏಕದಿನ ಕ್ರಿಕೆಟ್ ಯಾವಪ್ಪ ಅಂತಂದರೆ ಯಾವ್ಯಾವ ದೇಶಗಳ ಮಧ್ಯೆ ನಡೀತಂದರೆ ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ ಮತ್ತು ನಮೀಬಿಯಾ ದೇಶಗಳಲ್ಲಿ ನಡೆಯಲಿದೆ. ಅದೇ ರೀತಿಯಾಗಿ 14ನೇ ಆವೃತ್ತಿ ಏಕದಿನ ವಿಶ್ವಕಪ್ ಅಕ್ಟೋಬರ್ ಮತ್ತು ನವೆಂಬರ್ ಟೂರ್ನಿ ನಡೆಯಲಿದೆ ಎಂದು ತಿಳಿದು ಬಂದಿದೆ. ಅಂದರೆ ಕಳೆದ ವರ್ಷ ನಡೆದ ಟೂರ್ನಿಯು 13ನೇ ಆವೃತ್ತಿಯ ಟೂರ್ನಿಯಾಗಿದೆ. ಈಗ ಮುಂದಿನ ಬರೋದು 14ನೇ ಆವೃತ್ತಿಯ ಟೂರ್ನಿಯಾಗಿದೆ. ನಮೀಬಿಯಾ ಮೊದಲ ಬಾರಿಗೆ ಪಂದ್ಯಾವಳಿಯ ಆತಿಥ್ಯ ವಹಿಸಿದೆ. ಆದರೆ ಅವರು ಪೂರ್ಣ ICC ಸದಸ್ಯರಲ್ಲ, ಕಾರಣ ಅವರಿಗೆ ನೇರ ಅರ್ಹತೆ ನೀಡಲಾಗಿಲ್ಲ. ಅಂದರೆ ನಮೀಬಿಯಾ ಮೊದಲ ಬಾರಿಗೆ ಆತಿಥ್ಯವನ್ನು ವಹಿಸಿಕೊಳ್ಳಲಿದೆ. ಈ ವಿಶ್ವಕಪ್ನಲ್ಲಿ ಆಡುವ ತಂಡಗಳ ಸಂಖ್ಯೆ 14ಕ್ಕೆ ಏರಿದೆ. ಅದೇ ರೀತಿಯಾಗಿ ICC ಕ್ರಿಕೆಟ್ ವಿಶ್ವಕಪ್ ಬಗ್ಗೆ ನೋಡೋದಾದರೆ ICC ಕ್ರಿಕೆಟ್ ವಿಶ್ವಕಪ್ ಪುರುಷರ ಅತಿ ಪ್ರತಿಷ್ಠಿತ ಏಕದಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿಯಾಗಿದೆ. ಅಂದರೆ ಇದು ICC ವಿಶ್ವಕಪ್ ಕ್ರಿಕೆಟ್ ಇದು ಪುರುಷರಿಗೆ ಅಂತಲೇ ಪ್ರತಿಷ್ಠಿತ ಏಕದಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿಯಾಗಿದೆ. ಈ ಕ್ರಿಕೆಟ್ ನಿರ್ವಹಣೆ ಮಂಡಳಿಯಾದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪರಿಷತ್ತು ಅಥವಾ ICC ಈ ಕ್ರೀಡೆಯನ್ನು ಆಯೋಜಿಸುತ್ತದೆ. ಯಾವುದು? ICC, ಇಂಡಿಯನ್ ಕ್ರಿಕೆಟ್ ಕೌನ್ಸಿಲ್. ಅತಿ ಹೆಚ್ಚು ವೀಕ್ಷಿತ ಕ್ರೀಡಾ ಪಂದ್ಯಾವಳಿಗಳ ಪಟ್ಟಿಯಲ್ಲಿ ICC ವಿಶ್ವಕಪ್ 4ನೇ ಸ್ಥಾನದಲ್ಲಿದೆ. ಅಂದರೆ ಅತಿ ಹೆಚ್ಚು ವೀಕ್ಷಕರನ್ನು ನೋಡುವ ಕ್ರೀಡೆ ಯಾವುದಪ್ಪ ಅಂತಂದರೆ ಅದರಲ್ಲಿ ICCಯು 4ನೇ ಕ್ರೀಡಾಪಟು ಆಗಿದೆ. ಅದೇ ರೀತಿಯಾಗಿ ಮೊಟ್ಟ ಮೊದಲನೇ ಕ್ರಿಕೆಟ್ ವಿಶ್ವಕಪ್ ಪಂದ್ಯಾವಳಿಯನ್ನು 1975ರಲ್ಲಿ ಇಂಗ್ಲೆಂಡ್ನಲ್ಲಿ ಆಯೋಜಿಸಲಾಗಿತ್ತು. ಯಾವಾಗ? ಮೊದಲನೇ ಕ್ರಿಕೆಟ್ ವಿಶ್ವಕಪ್ ಪಂದ್ಯಾವಳಿಯು 1975 ಅಥವಾ 1975ರಲ್ಲಿ ಇಂಗ್ಲೆಂಡ್ನಲ್ಲಿ ಆಯೋಜಿಸಲಾಗಿತ್ತು. ಎಲ್ಲಿ ಆಯೋಜಿಸಲಾಗಿತ್ತು ಅಂತ ಪ್ರಶ್ನೆಯನ್ನು ಬರಬಹುದು ಫ್ರೆಂಡ್ಸ್, ನೋಡಿಕೊಳ್ಳಿ. ಅದೇ ರೀತಿ ಮಹಿಳೆಯರ ವಿಶ್ವಕಪ್ ಪಂದ್ಯಾವಳಿಯನ್ನು 4 ವರ್ಷಗಳಿಗೊಮ್ಮೆ ಆಡಿಸ್ತಾರೆ. ಇದನ್ನು 1973ರಿಂದ ಆಯೋಜಿಸಲಾಗುತ್ತಿದೆ. ಪುರುಷರದು ಈ ಕ್ರಿಕೆಟು 1975, ಮಹಿಳೆಯರದಂದರೆ 1973ರಿಂದ 4 ವರ್ಷಗಳಿಗೊಮ್ಮೆ ಮಹಿಳೆಯರ ವಿಶ್ವಕಪ್ ಪಂದ್ಯಾವಳಿಯನ್ನು ಆಯೋಜಿಸ್ತಾ ಇದ್ದಾರೆ. ಅದೇ ರೀತಿ ಅತಿ ಹೆಚ್ಚು ವಿಶ್ವಕಪ್ ಗೆದ್ದ ತಂಡ ಯಾವುದಪ್ಪ ಅಂತಂದರೆ ಯಾವುದು? ಭಾರತ. ಅತಿ ಹೆಚ್ಚು ವಿಶ್ವಕಪ್ ಗೆದ್ದ ತಂಡ ಭಾರತ. ಹಾಗಾದರೆ ಗೆಳೆಯರೆ, ಭಾರತ ಎಷ್ಟು ಸಾರಿ ವಿಶ್ವಕಪ್ ಗೆದ್ದಿದೆ ಕಮೆಂಟ್ ಮೂಲಕ ತಿಳಿಸಿ. ICC ಬಗ್ಗೆ ನೋಡೋದಾದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್. ಏನು? ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ICC ಆಗಿದೆ. ಇದು ರಚನೆ ಯಾವಪ್ಪ ಅಂತಂದರೆ 1909 ಜೂನ್ 15ರಂದು ಇದು ರಚನೆಯಾಗಿದೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂತಂದರೆ ಕೇಂದ್ರ ಕಚೇರಿ ದುಬೈ. ಈ ದುಬೈ ಕಂಡುಬರೋದು ಎಲ್ಲಪ್ಪ ಅಂತಂದರೆ UAE ದೇಶದಲ್ಲಿ. ದುಬೈ ಎಲ್ಲಿದೆ? UAE ದೇಶದಲ್ಲಿದೆ. ICCಯ ಅಧ್ಯಕ್ಷರು ಯಾರಿದ್ದಾರಪ್ಪ ಅಂತಂದರೆ ಗ್ರೇಗ್ ಬರ್ಕ್ಲಿ ಇದ್ದಾರೆ. ಹಾಗಾದರೆ CEO ಯಾರಿದ್ದಾರಪ್ಪ ಅಂತಂದರೆ ಜೆಫ್ ಅಲ್ಲಾರ್ಡಿಸ್. CEO ಜೆಫ್ ಅಲ್ಲಾರ್ಡಿಸ್. ಅಧ್ಯಕ್ಷರು ಗ್ರೇಗ್ ಬರ್ಕ್ಲಿ. ಕೇಂದ್ರ ಕಚೇರಿ ದುಬೈ ದೇಶದಲ್ಲಿದೆ. ಇದು ರಚನೆ ಆಗಪ್ಪ ಆಯಿತು ಅಂದರೆ 1919 ಜೂನ್ 15ನೇ ತಾರೀಕು.
ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಕ್ರಿಕೆಟ್ನ ಜಾಗತಿಕ ಮಂಡಳಿಯಾಗಿದೆ. ಇದನ್ನು 1909ರಲ್ಲಿ ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾದ ಪ್ರತಿನಿಧಿಗಳು ಇಂಪೀರಿಯಲ್ ಕ್ರಿಕೆಟ್ ಕಾನ್ಫರೆನ್ಸ್ ಆಗಿ ಸ್ಥಾಪಿಸಿದರು. ಯಾವುದು? ಇಂಪೀರಿಯಲ್ ಕ್ರಿಕೆಟ್ ಕಾನ್ಫರೆನ್ಸ್ ಆಗಿ ಇದನ್ನು 1909ರಲ್ಲಿ ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾಗಳು ಸ್ಥಾಪಿಸಿದವು. ಇದನ್ನು 1965ರಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕಾನ್ಫರೆನ್ಸ್ ಎಂದು ಮರುನಾಮಕರಣ ಮಾಡಲಾಯಿತು. ಯಾವಾಗ? 1965ರಲ್ಲಿ ಇದನ್ನು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕಾನ್ಫರೆನ್ಸ್ ಎಂದು ಮರುನಾಮಕರಣ ಮಾಡಿದರು. ಇದರ ಮೊದಲ ಹೆಸರು ಏನಪ್ಪ ಅಂತಂದರೆ ಇಂಪೀರಿಯಲ್ ಕ್ರಿಕೆಟ್ ಕಾನ್ಫರೆನ್ಸ್ ಆಗಿ ಸ್ಥಾಪಿಸಿದ್ದರು. ಇದನ್ನು ಆಮೇಲೆ 1965ರಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕಾನ್ಫರೆನ್ಸ್ ಎಂದು ಮರುನಾಮಕರಣ ಮಾಡಿದ್ದರು. ಅದೇ ರೀತಿಯಾಗಿ ಈಗ ಮತ್ತು 1987ರಲ್ಲಿ ಅವರು ICC ಎಂಬ ಪದವನ್ನು ಅಳವಡಿಸಿಕೊಂಡರು. ಈಗ ಪ್ರಸ್ತುತ ಇರುವುದು ಯಾವುದು? ICC, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್, ICC ಈಗ ಪ್ರಸ್ತುತ ಹೆಸರಿದೆ. ಅದೇ ರೀತಿಯಾಗಿ ಇಸ್ರೋದ ಮುಂದಿನ ಪ್ರಶ್ನೆ, ಇಸ್ರೋದ ಅಧ್ಯಕ್ಷರು ಯಾರು? ಇದಕ್ಕೆ ಸರಿಯಾದ ಉತ್ತರ S. ಸೋಮನಾಥನ್. ಈ ಪ್ರಶ್ನೆ ಕೇಳಲು ಕಾರಣ ಚಂದ್ರಯಾನ 3 ತಂಡಕ್ಕೆ ಅಮೆರಿಕದ ಪ್ರತಿಷ್ಠಿತ ಪ್ರಶಸ್ತಿ. ನ್ಯೂಸ್ ಪೇಪರಲ್ಲಿ ನೋಡೋದಾದರೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಮೇಲೆ ಯಶಸ್ವಿಯಾಗಿ ನೌಕೆಯನ್ನು ಇಳಿಸಿದ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ತನ್ನ ಚಂದ್ರಯಾನ 3 ತಂಡಕ್ಕೆ ಅಮೆರಿಕದ ಪ್ರತಿಷ್ಠಿತ ಜಾನ್ ಎಲ್ ಜಾಕ್ ಸ್ವಿಗೆಟರ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಅಂದರೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ನಮ್ಮ ಭಾರತ ಮೊದಲನೇ ದೇಶವಾಗಿ ಇಳಿಸಿದೆ. ಏನು? ಚಂದ್ರಯಾನ 3ನಲ್ಲಿ ಈ ಇಳಿಸಿದ ಕಾರಣ ಅಮೆರಿಕದ ಪ್ರತಿಷ್ಠಿತ ಜಾನ್ ಎಲ್ ಜಾಕ್ ಸ್ವಿಗೆಟರ್ ಪ್ರಶಸ್ತಿಯನ್ನು ನೀಡಿ ಅಮೆರಿಕ ಗೌರವಿಸಿದೆ. ಅದೇ ರೀತಿಯಾಗಿ ಬಾಹ್ಯಾಕಾಶ ಸಂಶೋಧನೆಯ ಸ್ತರವನ್ನು ಇನ್ನಷ್ಟು ಹೆಚ್ಚಿಸುವ ಮೂಲಕ ಭಾರತೀಯರಿಗೆ ಪ್ರೇರಣೆಯಾಗಿದ್ದಕ್ಕೆ ಇಸ್ರೋಗೆ ಈ ಪ್ರಶಸ್ತಿ ನೀಡಲಾಗಿದೆ. ಬಾಹ್ಯಾಕಾಶದಲ್ಲಿ ಭಾರತವನ್ನು ನಾಯಕತ್ವ ಇಡೀ ಜಗತ್ತಿಗೆ ಸ್ಫೂರ್ತಿ ಎಂದು ಸಂಸ್ಥೆ ಇಸ್ರೋ ಸಾಧನೆ ಹೊಗಳಿದೆ. ಯಾವುದು? ಅಮೇರಿಕ ದೇಶದ ನಾಸಾ ಆಗಿರ್ಬೋದು. ಇದು ಭಾರತೀಯ ಬಾಹ್ಯಾಕಾಶ ಭಾರತದ ನಾಯಕತ್ವದ ಇಡೀ ಜಗತ್ತಿಗೆ ಸ್ಫೂರ್ತಿ ನೀಡಿದೆ ಎಂದು ಅಮೇರಿಕಾದಲ್ಲಿ ಇಸ್ರೋ ಬಗ್ಗೆ ಸಾಧನೆ ಬಗ್ಗೆ ಹೊಗಳಿದೆ. ಅದೇ ರೀತಿಯಾಗಿ ಇಸ್ರೋ ಬಗ್ಗೆ ನೋಡೋದಾದರೆ ಇಸ್ರೋ ಇದು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ಏನು? ಇಸ್ರೋ ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ಇದು ಸ್ಥಾಪನೆ ಯಾವಾಗ ಆಯಿತು ಅಂದರೆ ಇದು ಸ್ಥಾಪನೆ 1969 ಆಗಸ್ಟ್ 15. ಯಾವಾಗ? 1969 ಆಗಸ್ಟ್ 15ನೇ ತಾರೀಕು ಸ್ಥಾಪನೆಯಾಗಿದೆ. ಇದರ ಕೇಂದ್ರ ಕಚೇರಿ ಬೆಂಗಳೂರು. ಎಲ್ಲಿದೆ? ಬೆಂಗಳೂರಲ್ಲಿ ಇದರ ಕೇಂದ್ರ ಕಚೇರಿಯನ್ನು ಒಳಗೊಂಡಿದೆ. ಅದೇ ರೀತಿಯಾಗಿ ಇಸ್ರೋದ ಅಧ್ಯಕ್ಷರು ಯಾರಿದ್ದಾರಪ್ಪ ಅಂತಂದರೆ ಇಸ್ರೋದ ಅಧ್ಯಕ್ಷರು ಶ್ರೀಧರ್ ಸೋಮನಾಥನ್. ಯಾರು? ಶ್ರೀಧರ್ ಸೋಮನಾಥನ್. ಇದರ ಉಡಾವಣಾ ಕೇಂದ್ರ ಎಲ್ಲಿದೆಪ್ಪ ಅಂತಂದರೆ ಇದರ ಉಡಾವಣಾ ಕೇಂದ್ರ ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿದೆ. ಇಲ್ಲಿ ಆಂಧ್ರ ಪ್ರದೇಶದಲ್ಲಿ. ಈ ಶ್ರೀಧರ್ ಸೋಮನಾಥನ್ ಅವರನ್ನು S. ಸೋಮನಾಥ್ ಅಂತಾರೆ ಶಾರ್ಟ್ಕಟ್ನಲ್ಲಿ. ಹಾಗಾದರೆ ಇವತ್ತಿನ ಆನ್ಲೈನರ್ ಬಗ್ಗೆ ನೋಡೋಣ. ಇವತ್ತಿನ ಆನ್ಲೈನರ್ನಲ್ಲಿ ಪೀಟರ್ ಪೆಲ್ಲಿಗ್ರಿನಿ ಇತ್ತೀಚೆಗೆ ಸ್ಲೋವೇಕಿಯಾ ದೇಶದ ಹೊಸ ಅಧ್ಯಕ್ಷರಾಗಿದ್ದಾರೆ. ಯಾರು? ಪೀಟರ್ ಪೆಲ್ಲಿಗ್ರಿನಿ ಅವರು ಸ್ಲೋವೇಕಿಯಾದ ಹೊಸ ಅಧ್ಯಕ್ಷರಾಗಿದ್ದಾರೆ. ನೆನಪಲ್ಲಿ ಹೇಳಿ ಫ್ರೆಂಡ್ಸ್, ಎಲ್ಲ ದೇಶದ ಅಧ್ಯಕ್ಷರು ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಕೇಳ್ಬೋದು. ಯಾವುದನ್ನ PEC ಆಗಲಿ, PSI, SDA, FDA, ಏನು ವಿಲೇಜ್ ಅಕೌಂಟು, PDO, ಇನ್ನೂ ಮುಂತಾದ ಎಕ್ಸಾಮ್ಗಳಿಗೆ ಎಲ್ಲ ಎಕ್ಸಾಮ್ಗಳಿಗೆ ಅನುಕೂಲವಾಗಲಿದೆ. ಅದೇ ರೀತಿಯಾಗಿ ಇತ್ತೀಚೆಗೆ ಚಂಡೀಗಢ ಸುಕನ್ಯ ವನ್ಯಜೀವಿ ಅಭಯಾರಣ್ಯದ ಸುತ್ತಲೂ
ಪರಿಸರ ಸೂಕ್ಷ್ಮ ವಲಯವನ್ನು ಎಕೋಸಿಸ್ಟಮ್ ಝೋನ್ ವಿವರಿಸುವ ಕರಡು ಅಧಿಸೂಚನೆಯನ್ನು ಕೇಂದ್ರ ಹೊರಡಿಸಿದೆ. ಅಂದರೆ ಚಂಡೀಗಢದಲ್ಲಿ ವನ್ಯ ಅಭಯಾರಣ್ಯವನ್ನು ಸುತ್ತಲೂ ಪರಿಸರ ಸೂಕ್ಷ್ಮ ವಲಯ ಎಂದು ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಅದೇ ರೀತಿಯಾಗಿ ಕಾನ್ಸ್ ಚಿತ್ರೋತ್ಸವ ಸ್ಪರ್ಧೆಗೆ ಭಾರತದ ಚಲನಚಿತ್ರ ಆಗಿರುವ ಆಲ್ ಇಮೇಜಿನ್ ಆ್ಯಸ್ ಲೈಟ್ ಚಿತ್ರ ಈ ಬಾರಿ ಆಯ್ಕೆಯಾಗಿದೆ. ಯಾವುದು? ಆಲ್ ಇಮೇಜಿನ್ ಆ್ಯಸ್ ಲೈಟ್. ಇದು ಭಾರತದ ಚಲನಚಿತ್ರ ಆಗಿದೆ. ಅದೇ ರೀತಿಯಾಗಿ ಐರ್ಲೆಂಡ್ನ ಹೊಸ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದವರು ಸೈಮನ್ ಹ್ಯಾರಿಸ್. ಹೋದ ತರಗತಿಯಲ್ಲಿ ನೋಡಿದ್ದೇವೆ ಇದರ ಫುಲ್ ಮಾಹಿತಿಯನ್ನು. ಹಾಗಾದರೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೇ ಮುಂದೆ ಬರೋ ವಿಡಿಯೋದಲ್ಲಿ ಸಿಗೋಣ. ನಿಮಗೇನಾದರೂ ನಮ್ಮ ಎಲ್ಲರೂ ನಮ್ಮ ವಾಟ್ಸಪ್ಗೆ ಸೇರ್ಪಡೆಯಾಗಿ ಜಾಯ್ನ್ ಆಗೋ ಮೂಲಕ ಆಗಿ, ಅದೇ ರೀತಿಯಾಗಿ ನಮ್ಮ ಚಾನಲ್ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಬೆಲ್ಲೈಕನನ್ನು ಒಂದ್ಸಲ ಬಡಿಯಿರಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್. ಬಾಯ್.